ಸಿಹಿ ತಿಂಡಿ ಮಾಡದೇ ಇದ್ದಿದ್ದಕ್ಕೆ ಮದುವೆನೇ ಮುರಿದು ಬಿದ್ದಿರುವಂತ ಘಟನೆ ನಡೆದಿದೆ. ಮದುವೆ ದಿನದಂದೇ ಮದುವೆನೇ ಬೇಡ ಅಂತ ವರ ಕೂತು ಬಿಟ್ಟಿದ್ದಾನೆ. ರಾತ್ರೋರಾತ್ರಿ ಉಂಗುರವನ್ನ ಕೈಗೆ ತೆಗೆದುಕೊಟ್ಟು ಹೋಗ್ಬಿಟ್ಟಿದ್ದಾನೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಲ್ಲಿ ಈ ಘಟನೆ ನಡೆದಿದೆ. ಸ್ವೀಟ್ಸ್ ಮಾಡಿಲ್ಲ ಮದುವೆಯಲ್ಲಿ ಅನ್ನೋ ಕಾರಣಕ್ಕೆ ಮೇ 4 ಭಾನುವಾರ ಮದುವೆ ನಿಗದಿ ಆಗಿತ್ತು. ಮದುವೆಗೂ ಮೊದಲು ವರದಕ್ಷಿಣೆಯ ಆರೋಪ ಕೇಳಿ ಬಂದಿತ್ತು. ಆನಂತರ ಮದುವೆನಲ್ಲಿ ಸಿಹಿ ತಿಂಡಿ ಕೊಟ್ಟಿಲ್ಲ ಅಂತ, ಚಿನ್ನ ಕೊಟ್ಟಿಲ್ಲ ಅಂತ ಊಟದ ನೆಪ ಹೇಳಿ ಗಲಾಟೆ ಮಾಡಿದ್ದಾರೆ. ವರನ ಮಾತು ಕೇಳಿ ವಧು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಧು ಕೂಡ ಮದುವೆ ಬೇಡ ಅಂತ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಮದುವೆಗೂ ಮುಂಚೆನೆ ಇಷ್ಟೆಲ್ಲ ಡಿಮಾಂಡ್ ಇಡೋರು ಇನ್ನು ಮದುವೆ ಆದ್ಮೇಲೆ ಏನ್ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಭಾವನೆ ಸಹಜವಾಗಿ ಯಾರಿಗಾದ್ರೂ ಬರುತ್ತೆ. ನಾವು ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ, ಏನಿಲ್ಲ ಹೇಳಿದ್ರೆ ನಾನು ಅಷ್ಟೇ. ಹೋಗಿ ಹೊರಗಡೆ ಅಂತ ಹೇಳಿದ್ವಿ. ಎಲ್ಲ ಉಸ್ತುವಾರಿ ಅದೇ ಬೀಜ ಅದ್ರಲ್ಲಿ ಯಾವ್ದು ಬಿಗ್ ಬಾರ್ ರೆಡಿ ನೀವು ಬಂದಾಗ ನೋಡಿದೆ ನಾನು. ಮದುವೆ ಮುರಿದು ಬಿದ್ದಿದೆ. ಕಾರಣ ಏನು ಅಂತ ಹೇಳಿದ್ರೆ ಸಿಹಿ ತಿಂಡಿ ಮಾಡಿಸಿಲ್ಲ ಮದುವೆಗೆ ಅಂತ ಸೋಮವಾರಪೇಟೆನಲ್ಲಿ, ಕೊಡಗಿನ ಸೋಮವಾರಪೇಟೆನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇದರ ಹಿಂದೆ ಹೂರಣ ಏನಪ್ಪಾ ಅಂತ ನೋಡಿದ್ರೆ ವರದಕ್ಷಿಣೆ ಕೇಳಿದ್ದಾರೆ ಅನ್ನೋ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಒಂದು ಆರೋಪ ಕೇಳಿ ಬಂದಿದೆ. ಹಾಗೆಯೇ ಚಿನ್ನ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ದಾರೆ ಅನ್ನೋಂಥ ಆರೋಪ ಕೇಳಿ ಬಂದಿದೆ. ಒಟ್ಟಾರೆಯಾಗಿ ಅದು ಕೊನೆಗೆ ಸಿಹಿ ತಿಂಡಿ ಮಾಡಿಸಿಲ್ಲ ಮದುವೆಗೆ ಅಂತ ಗಲಾಟೆ ಮಾಡಿ ಮದುವೆ ಮುರಿದು ಬೀಳೋದರಲ್ಲಿ ಕೊನೆಗೊಂಡಿದೆ ಪ್ರಕರಣ. ಇವತ್ತಿಗೂ ಕೂಡ ಇಷ್ಟೆಲ್ಲ ಕಾನೂನುಗಳಿದ್ರೂ ಕೂಡ ಇವತ್ತಿಗೂ ಕೂಡ ವರದಕ್ಷಿಣೆ ಜೀವಂತ ಇದೆಯಾ ಅನ್ನೋಂಥ ಪ್ರಶ್ನೆಯನ್ನ ಇದು ಎತ್ತಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅನು ಕಾರ್ಯಪ್ಪ ಕನೆಕ್ಟ್ ಆಗಿದ್ದಾರೆ. ಅನು ಕಾರ್ಯಪ್ಪ, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ಮುಂದುವರೆದಿರೋ ಸಮಾಜ ಅಂತ ಹೇಳ್ತೀವಿ, ಕಾಯ್ದೆ ಕಾನೂನುಗಳಿದ್ದಾವೆ, ಆದರೂ ಕೂಡ ವರದಕ್ಷಿಣೆ ಇನ್ನೂ ಜೀವಂತ ಇದೆಯಾ? ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗದಲ್ಲೂ ಕೂಡ ವರದಕ್ಷಿಣೆ ಜೀವಂತವಾಗಿದೆಯಾ? ಏನಿದು ಘಟನೆ ಅನು ಕಾರ್ಯಪ್ಪ? ಈ ಒಂದು ಘಟನೆ ನೋಡಿದರೆ ಹೌದಂತ ಅನ್ಸುತ್ತೆ. ಯಾಕೆಂದ್ರೆ ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನಲ್ಲಿ ಸೋಮವಾರಪೇಟೆಯಲ್ಲಿ ನಡೆದಿರುವಂತ ಘಟನೆ. ಇದು ಶನಿವಾರ ರಾತ್ರಿ ಆಗಿರುವಂತ ಘಟನೆ ಇದು. ಅಂದ್ರೆ ಅವರು ನೆಪ ಮಾತ್ರ ಸಿಹಿ ತಿಂಡಿ ನೆಪ, ಮದುವೆಗೆ ಸಿಹಿ ತಿಂಡಿ ಮಾಡಿಲ್ಲ ಅಂತ ಹೇಳಿ ವರನ ಕಡೆಯವರು ಜಗಳ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಆರೋಪ. ಆದ್ರೆ ವಧುವಿನ ಕಡೆಯವರು ಹೇಳ್ತಿರುವಂಥದ್ದು ಚಿನ್ನಾಭರಣ ಕೊಡ್ತೀವಿ ಅಂತ ಹೇಳಿದ್ದು ಕಡಿಮೆ ಆಗಿದೆ ಅವ್ರು ಕೊಟ್ಟಿರುವಂಥದ್ದು. ಮತ್ತೆ ವರದಕ್ಷಿಣೆ ಸ್ವಲ್ಪ ಹಣವನ್ನು ಕೊಡ್ತೀವಿ ಅಂತ, ಎಷ್ಟು ಲಕ್ಷ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೂಡ ತಡವಾಗಿ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಈ ವಿಷಯವನ್ನು ಇಟ್ಟುಕೊಂಡು ಸಿಹಿ ತಿಂಡಿ ನೆಪ ಒಡ್ಡಿ ಜಗಳ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈಗಿರುವಂತ ಆರೋಪ. ಈಗ ಇದು ಪೊಲೀಸ್ ಠಾಣೆ ಮೆಟ್ಟಿಲೇರಲಿಕ್ಕೂ ನಿರ್ಧಾರ ಮಾಡಿದ್ದಾರೆ ವಧುವಿನ ಕಡೆಯವರು. ಇದು ಅಂದ್ರೆ ಇಲ್ಲಿ ಅವರು ತುಮಕೂರು ಕಡೆಯವರು, ಯುವಕನ ಕಡೆಯವರು, ಇವರು ಸೋಮವಾರಪೇಟೆಯವರು. ಅವರು ಇಲ್ಲಿಗೆ ಬಂದಿದ್ದಾರೆ ಸೋಮವಾರಪೇಟೆ ಮದುವೆಗೆ ಅಂತ ಹೇಳಿ. ಮದುವೆ ಮಂಟಪದಲ್ಲಿ ಈಗ ಅಂದ್ರೆ ರಾತ್ರಿ ಯಾಕೆ ಸಿಹಿ ತಿಂಡಿ ಮಾಡಿಲ್ಲ, ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳಿ ಕಾರಣ ತೆಗೆದು ಜಗಳ ಮಾಡಿದ್ದಾರೆ ಅಂತ ಹೇಳಿ ಅವರು ಹೇಳುವಂಥದ್ದು. ನಂತರ ರಾತ್ರಿ ಪೊಲೀಸ್ ಠಾಣೆ ಮೆಟ್ಟಿಲಿಗೂ ಇದು ಏರಿದೆ, ಅಲ್ಲಿಗೂ ಕೂಡ ಹೋಗಿದ್ರೆ ಅಲ್ಲಿಯೂ ಕೂಡ ಎರಡೂ ಕಡೆಯವರು ಕಿತ್ತಾಟ ಮಾಡ್ಕೊಂಡಿದ್ದಾರೆ. ನಂತರ ಪೊಲೀಸರು ಸಮಾಧಾನ ಮಾಡಿ ರಾಜಿ ಮಾಡಿ ಕಳಿಸಿದ್ದಾರೆ. ಆದ್ರೆ ನಂತರ ಮದುವೆ ಖರ್ಚನ್ನು ಕೊಡಬೇಕಂತೇಳಿ ವಧುವಿನ ಕಡೆಯವರು ಕೇಳಿದ್ದಾರೆ. ಈಗ ಎಷ್ಟು ಖರ್ಚಾಗಿ ನಮಗೆ ಕೊಡ್ಬೇಕಂತೇಳಿ ಆ ವಿಚಾರದಲ್ಲಿ ಮತ್ತಷ್ಟು ಗಲಾಟೆ ಆಗಿದೆ. ಈಗ ಇದು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಅನು ಕಾರ್ಯಪ್ಪ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸೋದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ,
ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.